ಹಾಂ ಸರ್ ಹೇಳಿ ಸರ್. ಮೇಡಮ್ ಈ ಶೇಷಾದ್ರಿಪುರಮಿಂದ ನಾವು ಇದಕ್ಕೆ ಆನಂದ್ರ ಸರ್ಕಲ್ಗೆ ಹೋಗ್ತೀವಲ್ಲ ಅಲ್ಲ ಅಂಡರ್ ಪಾಸ್ ಅಲ್ಲೊಂದು ರೈಲ್ವೆ ಬ್ರಿಡ್ಜ್ ಇದೆ ಗೊತ್ತಾ ಮೇಡಮ್? ಹಾಂ ಸರ್ ಗೊತ್ತಾಯ್ತು ಹೇಳ್ರಿ. ಹಾಂ ಕಿನೋ ಥಿಯೇಟ್ರ್ ಅದೇ ಅದೇ. ಹೌದು ಮೇಡಮ್. ಅದು ಏನ್ ಮೇಡಮ್ ಆ ಚಾವಣಿ ಇವತ್ತು ಬಸ್ ಮೇಲೆ ಬಿದ್ದು ರೋಡಲ್ಲಿರೋ ಜನಗಳಿಗೆಲ್ಲ ತುಂಬಾ ಟ್ರಾಫಿಕ್ ಎಫೆಕ್ಟ್ ಆಗಿದೆ. ಮತ್ತೆ ಬಹಳಷ್ಟು ಸರಿ ಆ ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಆ ಮೇಲ್ಛಾವಣಿಯಿಂದ ಆ ಟ್ರೈನ್ ಇಂದ ಬರೋ ಏಸ್ಗೆ ಎಲ್ಲ ಬಂದು ರೋಡಲ್ಲಿ ಮಕ್ಕದ ಮೇಲೆ ಬೀಳುತ್ತೆ. ಅದಕ್ಕೇನು ನೀವು ಇಷ್ಟವರೆಗೂ ಅದನ್ನ ಏನು ಕ್ರಮ ತೆಗೆದುಕೊಂಡಿಲ್ಲ? ಇವತ್ತು ಚಾವಣಿ ಬಿದ್ದೋಗಿದೆ ಮೇಡಮ್, ಅದು ಎಲ್ಲ ನ್ಯೂಸ್ ಚಾನಲ್ ಅಲ್ಲಿ ಇವಾಗ ವೈರಲ್ ಆಗಿದೆ. ಕರೆಕ್ಟು, ಅದು ರೈಲ್ವೆದವರು. ನಾನು ಮಾತಾಡ್ತೀನಿ ಸರ್ ರೈಲ್ವೆ. ಅಲ್ಲ ಮೇಡಮ್, ನೀವು ಮತ್ತೆ ರೈಲ್ವೆದವರು ಕೋಆರ್ಡಿನೇಷನ್ ಮಾಡ್ಕೊಂಡು ಅದಕ್ಕೊಂದು ಶಾಶ್ವತ ಪರಿಹಾರ ತರಬೇಕು. ಇದು ಒಂದ್ಸರಿ ಎಲ್ಲ ಆಗ್ತಾ ಇರೋದು. ಆಲ್ಮೋಸ್ಟ್ ಇದು ಮಳೆಗಾಲದಲ್ಲಿ ಬಂದು ಕೆಳಗಡೆ ನೀರ್ ನಿಂತ್ಕೊಂಡ್ಬಿಡುತ್ತೆ ಅಂಡರ್ ಪಾಸ್ ಅಲ್ಲಿ. ಇಲ್ಲ ಅಂದ್ರೆ ಇವಾಗ ಚಾವಣಿ ಬಿದ್ದೋಗಿದೆ. ಏನ್ ಪ್ರತಿನಿತ್ಯ ಇದು ಕರ್ಮಗಳು ಆಗ್ತಾನೆ ಇದೆ, ಯಾಕೆ ಇದ್ರ ಬಗ್ಗೆ ನೀವು ಇದ್ ಮಾಡ್ತಾ ಇಲ್ಲ ಅಂತ ಮಾತಾಡ್ತೀನಿ ಸರ್. ಮಾತಾಡಿ ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಇದ್ ಮಾಡ್ತೀನಿ. ಮೇಡಮ್ ಎಷ್ಟು ದಿನದಲ್ಲಿ ಆಗುತ್ತೆ ಇದು ಪರ್ಮನೆಂಟ್ ಸೊಲ್ಯೂಷನ್? ಇವತ್ತೆಲ್ಲ ಟಿವಿ ಎಲ್ಲಾ ನ್ಯೂಸ್ ಚಾನಲ್ಸ್ ಗಳಲ್ಲೂ ಇದು ವೈರಲ್ ಆಗಿದೆ. ಒಂದು ಮೇಲ್ಛಾವಣಿ ಬಸ್ ಮೇಲೆ ಬಿದ್ದು ಕೆಳಗಡೆ ಬಿದ್ದಿದೆ. ಬೇಕಾದ್ರೆ ವಿಡಿಯೋ ಕಳಿಸಿ ಅಂದ್ರೆ ನಿಮ್ಗೆ ವಿಡಿಯೋ ಕಳಿಸ್ತೀನಿ ಸರ್. ಕಳಿಸಿ ಸರ್, ಅದನ್ನ ಈಗಲೇ ನಾನು ಇಮಿಡಿಯೇಟ್ ಆಗಿ ಒಂದು ಲೆಟ್ರ್ ಹಾಕ್ತೀನಿ. ನೆಕ್ಸ್ಟ್ ನಾನು ಕೋಆರ್ಡಿನೇಟ್ ಮಾಡಿ ಮಾತಾಡ್ತೀನಿ. ಮತ್ತೆ ಮೇಡಮ್ ಆ ಮೇಲ್ಛಾವಣಿ ಮೇಲೆ ಇವಾಗ ರೈಲ್ವೆನಲ್ಲಿ ಆ ಟಾಯ್ಲೆಟ್ ಇಂದ ಬರೋ ಎಸಿ ಎಲ್ಲ ರೋಡಲ್ಲಿ ಬೀಳ್ತಾರೋದ್ರಿಂದ ಜನ ನಿಂತ್ಕೊಂಡು ಟ್ರಾಫಿಕ್ ಇದಾಗ್ತಾ ಇದೆ. ಆಯ್ತು ಅದನ್ನ ಮಾಡಿಸ್ತೀನಿ, ಕಳಿಸಿ ಸರ್. ಅದು ವಿಡಿಯೋ ಏನಿದೆ ಕಳಿಸಿ. ನಾನು ರೈಲ್ವೆದಾರ ಹತ್ರ ಈಗಲೇ ಮಾತಾಡ್ತೀನಿ. ಎಷ್ಟು ದಿನದಲ್ಲಿ ಆಗುತ್ತೆ ಅಂತ ನಮ್ಗೆ ಅದಕ್ಕೆ ನೀವು ಕರೆಕ್ಟ್ ಆಗಿ ಹೇಳ್ಬೇಕು ಮೇಡಮ್. ಸರ್ ನಾನು ಕನ್ಫರ್ಮ್ ಮಾಡ್ತೀನಿ, ಯಾಕಂದ್ರೆ ಅವ್ರು ಮಾಡೋದಲ್ಲ ನಾವು ಮಾಡೋದಾದ್ರೆ ಕನ್ಫರ್ಮ್ ಆಗಿ ಹೇಳ್ಬೋದು. ಬೇಗ ಹೇಳ್ತೀನಿ ಬಿಡಿ ಸರ್, ಆದಷ್ಟು ಬೇಗ ಮಾಡ್ಸಕ್ಕೆ ಹೇಳ್ತೀನಿ. ಆ ರೋಡಲ್ಲಿ ತುಂಬಾ ಇದು ಅಡಚಣೆ ಆಗ್ತಿದೆ ಮೇಡಮ್. ಮತ್ತೆ ಆ ಶೀಟ್ಗಳೆಲ್ಲ ತುಕ್ಕಿಡಿತಾ ಇದಾವೆ. ಅವನ್ನ ಬೇಗ ಇದು ಮಾಡಿ ನಿರ್ಧಾರ ತಗೋಬೇಕು ನೀವು. ಆಯ್ತು ಸರ್, ನಾವಲ್ಲ ಸರ್ ರೈಲ್ವೆದವರು, ಅವ್ರು ಮಾಡಿಸ್ತೀನಿ. ನೀವು ಅದನ್ನ ಕೆಲಸ ಮಾಡಿಸ್ಕೊಡ್ಬೇಕು ಮೇಡಮ್. ಅದೇ ಸರ್ ರೈಲ್ವೆದವ್ರದ್ದು, ನಾವು ಮುಟ್ಟಕ್ ಬಿಡಲ್ಲ. ಅಲ್ಲ ಇವಾಗ ಅವ್ರ ರೈಲ್ವೆನಲ್ಲಿ ಯಾರು ಮುಖ್ಯಸ್ಥರಲ್ಲಿ ಇರೋದು ಇವಾಗ ಅಲ್ಲಿ? ನಂಗೂ ಐಡಿಯಾ ತಿಳ್ಕೊಂತೀನಿ ಸರ್. ಇಂಜಿನಿಯರ್ ಯಾರೋ ಇರ್ತಾರೆ, ಇಂಜಿನಿಯರ್ ಹತ್ರ ಮಾತಾಡಿ ನಾನು ಅಲ್ಲ ಮೇಡಮ್, ಬೆಂಗಳೂರು ಅಂತ ನಗರದಲ್ಲಿ ಇವತ್ತಿನ ದಿವಸ ಈ ರೀತಿ ಒಂದು ಇನ್ಸಿಡೆಂಟ್ ಆಗ್ತಾ ಇದೆ. ಅದು ಬೆಂಗಳೂರು ನಗರದ ಶೇಷಾದ್ರಿಪುರಂ ಅಲ್ಲಿ. ಇವಾಗ ಬಸ್ ಮೇಲೆ ಬಿದ್ದೋಗಿದೆ ಮೇಡಮ್. ಅದು ರೋಡಲ್ಲಿ ಟೂ ವೀಲರ್ಸ್ ಓಡಾಡ್ತಾ